ಮದುವೆ ಆದ ಹುಡುಗಿನ ನೆಟ್ಟಗೆ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲದಂತಹ ಗಂಡ ಎಂತಹ ಘನಘೋರ ಕೃತ್ಯವನ್ನ ಎಸಗಿದ್ದಾನೆ ಅನ್ನೋದ್ರ ಡೀಟೇಲ್ಸ್. ಪ್ರೀತಿಸಿ ಮದುವೆ ಆದ, ವರದಕ್ಷಿಣೆಗಾಗಿ ಹೊಡೆದು ಕೊಂದ. ನೋಡಿ, ಘಟನೆ ಆಗಿರೋದು ತೆಲಂಗಾಣದ ತಂದೂರಿನ ಸಾಯಾಪುರದಲ್ಲಿ. ಪ್ರೀತಿಸಿ ಮದುವೆ ಆಗಿರ್ತಾನೆ, ಬಟ್ ಹೆಂಡತಿಯನ್ನ ಸರಿಯಾಗಿ ನೋಡ್ಕೊಳ್ಳೋಕೆ ಯೋಗ್ಯತೆ ಇಲ್ಲದ ಗಂಡ ಪ್ರತಿನಿತ್ಯ ವರದಕ್ಷಿಣೆ ತಗೊಂಡ್ಬಾ ಅಂತ ಪತ್ನಿಯನ್ನ ಹಿಂಸಿಸ್ತಾ ಇದ್ದ. ಹಿಂಸೆ ಮಿತಿ ಮೀರ್ತು, ಅತಿರೇಕಕ್ಕೆ ಹೋಯ್ತು. ಪರಿಣಾಮ ದೊಣ್ಣೆಯಿಂದ ಮನ ಬಂದಂತೆ ಆಕೆಗೆ ಹೊಡೆದಿದ್ದಾನೆ. ಪ್ರಜ್ಞಾಹೀನಳಾದ ಪತ್ನಿ ಅನುಷಾ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವ ಘಟನೆ. ನೋಡಿ, ನಿಮ್ಗೆ ವಿಜುವಲ್ಸ್ ಕೂಡ ತೋರಿಸ್ತೀವಿ. ರಾಷ್ಟ್ರಾದ್ಯಂತ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇಂಥ ಗಂಡಸರ ಮೆಂಟಾಲಿಟಿ ಬಗ್ಗೆ ನೋಡಿ, ಅಲ್ಲಿ ಎಂಥ ಮೃಗಿಯ ವರ್ತನೆ ಅಂತ. ಡೋರ್ಗೆ ಬಡಿತಾನೆ, ಕೆನ್ನೆಗೆ ಬಾರಿಸ್ತಾನೆ. ನೀವು ವಿಜುವಲ್ಸ್ ನೋಡ್ತಾ ಇದ್ದೀರಾ, ಗಾಬರಿ ಆಗುತ್ತೆ, ನಿಜವಾಗ್ಲೂ ಭಯ ಆಗ್ಬಿಡುತ್ತೆ. ಇಂಥ ಗಂಡಸರು ಇರ್ತಾರ ಅಂತ. ಫಸ್ಟು ಆಕೆಯನ್ನ ತಳ್ತಾನೆ, ನೋಡ್ತಾ ಇದ್ದ ಹಾಗೆ ಕಪಾಳಕ್ಕೆ ಬಾರಿಸ್ತಾನೆ. ಆಮೇಲೆ ಅವ್ರದೇ ಮನೆ ಡೋರಿಗೆ ಆಕೆಯ ಜುಟ್ಟು ಹಿಡಿದು ಹೇಗೆ ಆ ಡೋರ್ಗೆ ಜೋರಾಗಿ ಬಡಿತಾನೆ ಅನ್ನೋದನ್ನ ನೋಡಿ. ಇಷ್ಟೆಲ್ಲ ಏಟ್ ತಿಂದಂತಹ ಆಕೆ ಸುಧಾರಿಸ್ಕೊಳ್ಳೋಕ್ಕೂ ಅವಕಾಶ ಇಲ್ಲ. ಅಲ್ಲಿ ಮತ್ತೆ ಮತ್ತೆ ಬಂದು ಹಿಂಸಿಸ್ತಾನೆ. ನೋಡಿ, ಅಲ್ಲಿ ಮತ್ತೊಂದ್ಸಲ ಕಪಾಳಕ್ಕೆ ಹೊಡಿತಾನೆ. ಆಕೆ ಪ್ರಜ್ಞೆ ತಪ್ಪಿ ಮತ್ತೆ ಎದ್ದೊಳೋದೇ ಇಲ್ಲ. ಅದೇ ಮನೆ ಮುಂದಿದ್ದಂತಹ ಜಗಲಿ ಮೇಲೆ ಪ್ರಜ್ಞಾಹೀನ ಸ್ಥಿತಿಯನ್ನು ತಲುಪಿಬಿಡ್ತಾಳೆ. ಹೊಡ್ತಾ ಹಂಗಿತ್ತು, ಏಟ್ ಹಂಗೆ ಬಿದ್ದಿದೆ. ಮೊದಲೇ ಹುಡುಗರು ಗಟ್ಟಿ ಇರ್ತಾರೆ ಹುಡುಗಿರಿಗೆ ಕಂಪೇರ್ ಮಾಡಿದ್ರೆ. ಇಡೀ ವಿಜುವಲ್ಸ್ ಅಲ್ಲಿ ನೀವು ಆಕೆ ಒಂದೇ ಒಂದು ಸಣ್ಣ ಪ್ರತಿರೋಧನ ತೋರಿಸಲ್ಲ. ತಿರುಗಿಸು ಹೊಡೆಯೋದು, ತಳ್ಳೋದು ಏನೂ ಮಾಡಲ್ಲ. ಪಾಪ ಹೊಡೆಸ್ಕೊಳ್ತಾನೆ ಇರ್ತಾಳೆ. ಹೊಡೆಸ್ಕೊಳ್ತಾ ಕೊನೆಗೆ ಸಾವನ್ನಪ್ತಾಳೆ. ಅಲ್ಲೇ ಸುತ್ತಮುತ್ತ ಕೆಲವರು ಬರ್ತಾರೆ, ಬಟ್ ಯಾರೂ ಆಕೆ ಸಹಾಯಕ್ಕೆ ಬರಲ್ಲ. ದೂರದಲ್ಲಿ ನಿಂತ್ಕೊಂಡು ನೋಡ್ತಿರ್ತಾರೆ. ಒಬ್ಬ ಬರ್ತಾನೆ, ಬೈದಿದ್ದಾನೆ ಆ ಕ್ರೂರಿ ಗಂಡನಿಗೆ. ಆಮೇಲೆ ಆಕೆ ಸ್ಥಿತಿಯನ್ನು ನೋಡಿದ್ದಾನೆ. ಇನ್ನೊಂದು ಕಡೆಗೆ ಮದುವೆಯ ಸಂಭ್ರಮದ ಫೋಟೋಸ್ ನೀವು ನೋಡ್ತಾ ಇದ್ದೀರಾ. ಆ ಹುಡುಗಿ ಮುಖದಲ್ಲಿ ಖುಷಿ ಸ್ವಲ್ಪ ಹೊತ್ತು ನಿಲ್ಲಿಲ್ಲ. ಡೀಟೇಲ್ಸ್ ಕೊಡ್ತಾರೆ. ರವಿ ಎಷ್ಟು ಸಮಯದ ಹಿಂದೆ ಮದುವೆ ಆಗಿದ್ಯವರು, ಆಮೇಲೆ ಅವನನ್ನು ಅರೆಸ್ಟ್ ಮಾಡಿದಾರ ಈಗ, ಆಮೇಲೆ ಅನುಷಾ ಹಿನ್ನೆಲೆ ಏನು ಅಂತ. ಖಂಡಿತ ಮಮತಾ, ಇದೊಂದು ಕ್ರೂರವಾದ ಕೃತ್ಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರೀತಿಸಿ ಮದುವೆ ಆಗಿ 8 ತಿಂಗಳ ಹಿಂದೆ ಅಷ್ಟೇ ಇಬ್ಬರು ಪರಸ್ಪರ ಪ್ರೀತಿಸಿ ಮದುವೆ ಆಗಿರ್ತಾರೆ. ಆ ಮದುವೆ ಆಗಿ ಅನ್ಯೋನ್ಯವಾಗಿ ಇರ್ತಾರೆ. ಆದ್ರೆ 8 ತಿಂಗಳ ಬಳಿಕ, ಆದ್ರೆ ಇತ್ತೀಚೆಗಷ್ಟೇ ತನ್ನ ಕುಟುಂಬದ ಜೊತೆಗೆ ಏನು ಈಕೆಯನ್ನ ಸೇರ್ಸ್ಕೊಂಡಿರ್ತಾನೆ. ಪತಿ ಕೂಡ ಅಂದ್ರೆ ಕುಟುಂಬ ಸದಸ್ಯರ ಜೊತೆಗೆ ಸೇರ್ಕೊಂಡು ಅನ್ಯೋನ್ಯವಾಗಿರೋದಕ್ಕೆ ಎಲ್ಲ ಪ್ಲಾನ್ ಮಾಡಿ ಎಲ್ಲರೂ ಕೂಡ ಅನ್ಯೋನ್ಯವಾಗಿರೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಜೊತೆಗಿರ್ತಾರೆ. ಆದ್ರೆ ಇತ್ತೀಚೆಗೆ ವರದಕ್ಷಿಣೆ ಕಿರುಕುಳ ಅತ್ತೆ ಮತ್ತೆ ಮಾವನಿಂದ ಶುರುವಾಗಿರುತ್ತೆ. ಈ ಸಂದರ್ಭದಲ್ಲಿ ಗಂಡನು ಕೂಡ ಒಂದು ರೀತಿಯಲ್ಲಿ ಅಮ್ಮ ಮತ್ತೆ ತಂದೆ ಮಾತು ಕೇಳಿ ಈಕೆ ಅನುಷಾ ಮೇಲೆ ಅನುಷಾ ಮೇಲೆ ಅಮಾನವೀಯವಾಗಿ ಹಲ್ಲೆ ಮಾಡ್ತಾನೆ. ಆ ಹಲ್ಲೆ ಮಾಡಿದಂತ ಸಂದರ್ಭದಲ್ಲಿ ಈಕೆಗೆ ಪ್ರಜ್ಞೆ ಕೂಡ ತಪ್ಪೋಗುತ್ತೆ. ಅಂದ್ರೆ ವಾರದ ಹಿಂದೆ ಅಷ್ಟೇ ಈಕೆಯನ್ನ ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗುತ್ತೆ. ಆದ್ರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಈಗ ಮೃತಪಟ್ಟಿರ್ತಕ್ಕಂಥದ್ದು. ಇದು ತೆಲಂಗಾಣದ ವಿಕಾರಾಬಾದ್ ಜಿಲ್ಲೆಯ ತಂದೂರಿನ ಸಾಯಾಪುರದಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ಇದೊಂದು ರೀತಿಯ ಅಮಾನವೀಯ, ಅಂದ್ರೆ ಪರಸ್ಪರ ಪ್ರೀತಿಸಿ ಮದುವೆ ಆದ ಬಳಿಕ ಈ ರೀತಿಯ ಹೆಣ್ಣುಮಕ್ಕಳ ಪರಿಸ್ಥಿತಿ ನಿಜಕ್ಕೂ ಒಂದು ರೀತಿಯ ಶೋಚನೀಯ ಪರಿಸ್ಥಿತಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದಷ್ಟು ಏನೋ ಯುವಕರನ್ನ ನಂಬಿ ಪ್ರೀತಿಸಿ ಮದುವೆ ಆಗಿ ಜೊತೆಗೆ ಚೆನ್ನಾಗಿರ್ತೀವಿ, 100 ವರ್ಷ ಚೆನ್ನಾಗಿ ಬಾಳೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಮದುವೆ ಆಗಿ ನಂಬಿ ಹೋಗ್ತಾರೆ. ಆದ್ರೆ ಇಂಥ ಸಂದರ್ಭದಲ್ಲಿ ನಿಜಕ್ಕೂ ಒಂದು ರೀತಿಯಲ್ಲಿ ಹೆಣ್ಣು ಮಕ್ಕಳ ಪರಿಸ್ಥಿತಿ ಶೋಚನೀಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ಒಂದು ರೀತಿಯಲ್ಲಿ ಈ ದೃಶ್ಯಗಳನ್ನು ನೋಡಿದ್ರೆ ಇದೊಂದು ರೀತಿ ಹೆಣ್ಣು ಮಕ್ಕಳಿಗೆ ಎಚ್ಚರಿಕೆ ಗಂಟೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಇದು ಏನಾಗಿದೆ, ಈ ತರದ್ದು ಒಂದು ಸನ್ನಿವೇಶಗಳು ಬಂದಾಗ ಹೆಣ್ಣು ಮಕ್ಕಳ ಪರಿಸ್ಥಿತಿ ಹೇಳ ತೀರದ ಪರಿಸ್ಥಿತಿ. ಯಾಕಂದ್ರೆ ಇತ್ತ ತವರು ಮನೆಗೂ ಹೋಗಕ್ಕಾಗದೆ, ಇತ್ತ ಪತಿಯನ್ನ ನಂಬಿ ಬಂದಂತ ಪತಿಯನ್ನು ನಂಬಕ್ಕಾಗದೆ, ಈ ರೀತಿ ಆದಂತ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಹೆಣ್ಣು ಮಕ್ಕಳು ನಿಜಕ್ಕೂ ಸಂಕಷ್ಟದ ಪರಿಸ್ಥಿತಿಗೆ ಸಿಲುಕಿರ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಮಮತಾ. ಧನ್ಯವಾದ ರವಿ ತಮ್ಮ ಮಾಹಿತಿಗಾಗಿ.